ಏನಿವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಸ್ವಾಗತ ಕೋರ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಬಿಜೆಪಿ ನಾಯಕರು ಹಾಗೂ ಈ ಒಂದು ಸಂಭ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದ ಆನಂದ ಸ್ವಾಮಿಯವರಿಗೂ, ಆಗಿರ್ತಕ್ಕಂಥ ನಮ್ಮ ಪರಿಷತ್ತಿನ ಸದಸ್ಯರಾದಂಥ ಸುರೇಶ್ ಅನ್ನೋರು, ಪದ್ದಣ್ಣವರು, ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಪುಷ್ಪಾ ಮೇಡಮ್ ಅವರು, ಪ್ರತಿಯೊಬ್ಬರು ನಮ್ಮ ಜಗಣ್ಣವರು, ಎಲ್ರಿಗೂ ಸ್ವಾಗತ ಕೋರ್ತಾ, ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಒಂದು ಏನು, ಈ ರಾಷ್ಟ್ರದ ಜನತೆಗೆ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಹಾಗೂ ಹಣಕಾಸು ಸಚಿವೆಯಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಏನು ನಮಗೆ ಹಬ್ಬದ ಒಂದು ಉಡುಗೊರೆನ ಕೊಟ್ಟಿದ್ದಾರೆ. GST 2.0 ಅನ್ನೋ ಒಂದು ಅದ್ಭುತವಾದ ಕ್ರಾಂತಿಕಾರಿ. ನಾನು ಯಾಕೆ ಕ್ರಾಂತಿಕಾರಿ ಅಂತ ಹೇಳ್ತೀನಿ ಅಂದ್ರೆ, ನಾನು ಈ ದೇಶನ ಆತ್ಮನಿರ್ಭರ್ ಭಾರತ ಅಂತ ಏನು ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿ ಈ ದೇಶ ಸ್ವಾವಲಂಬಿ ಆಗಬೇಕು, ಆತ್ಮನಿರ್ಭರ್ ಭಾರತ ಆಗಬೇಕು ಅಂತ ಏನು ಕನಸು ಕಟ್ಟು, ಆ ಕನಸನ್ನ ನನಸು ಮಾಡೋ ದೃಷ್ಟಿಲಿ ಇದನ್ನು ಮೊದಲನೇ ಹೆಜ್ಜೆ ಅಂತ ನನ್ನ ಭಾವನೆ. ಹಾಗಾಗಿ ನಾನು ಇದನ್ನ ಕ್ರಾಂತಿಕಾರಿ ಅಂತ ಹೇಳಿಕ್ ಬಯಸ್ತೇನೆ. ಈ ಒಂದು ಕ್ರಾಂತಿಕಾರಿ ಐತಿಹಾಸಿಕ ನಿರ್ಣಯ ಕೈಗೊಂಡಂತ ಪ್ರಧಾನಮಂತ್ರಿಯವರಿಗೆ ಹಾಗೂ ಹಣಕಾಸು ಸಚಿವರಿಗೆ ನಾವೆಲ್ಲರೂ ರಾಮನಗರದ ಹಾಗೂ ಇಡೀ ದೇಶದ ಜನತೆ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಸ್ನೇಹಿತರೆ, ಏನಿವತ್ತು ಭಾರತೀಯ ಪ್ರತಿಯೊಬ್ಬ ನಾಗರಿಕನಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಹಿಂದೆ ಇದ್ದಂತ 4 GST ಸ್ಲ್ಯಾಬ್ಗಳನ್ನ ಕಡಿತ ಮಾಡಿ, ಏನು 5%, 12%, 15%, 25% ಅಂತ 4 ಸ್ಲ್ಯಾಬ್ಗಳಿತ್ತು, ಅದನ್ನ ಕಡಿತ ಮಾಡಿ ಕೇವಲ 2, 5 ಹಾಗೂ 12% ಸ್ಲ್ಯಾಬ್ಗಳನ್ನ ಘೋಷಣೆ ಮಾಡಿ ಇಡೀ ದೇಶದ ಆರ್ಥಿಕತೆ ಬೆಳೆಯೋ ನಿಟ್ಟಿನಲ್ಲಿ, ಇಡೀ ದೇಶ ನಡೆಯೋ ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ನಿರ್ಧಾರ ಪ್ರಧಾನಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಮಾಡಿದ್ರು. ಸ್ನೇಹಿತರೆ, ಸಾಕಷ್ಟು ಬಾರಿ GST 2017 ಘೋಷಣೆ ಆದಂತ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದವರು ಸಾಕಷ್ಟು ಟೀಕೆ ಮಾಡಿದ್ರು, ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ನಾನು ಅಂಕಿಅಂಶ ಸಮೇತ ಕೊಡ್ತೀನಿ. 2017ರಲ್ಲಿ ಏನ್ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್ ಅಂತ ಕರೀತೇವೆ, ಅವ್ರು 2017ರಲ್ಲಿ GST ಘೋಷಣೆ ಆದಾಗ ಎಷ್ಟಿದ್ರು, ಇವತ್ತು 2025ರಲ್ಲಿ ಎಷ್ಟಿದ್ದಾರೆ. ಅದೇ ರೀತಿ ಆರ್ಥಿಕತೆಗೆ ಎಷ್ಟು ಒಣ ಬತ್ತು, ಪ್ರತಿಯೊಂದು ನಾನು ಅಂಕಿಅಂಶ ನಿಮ್ ಜೊತೆ ಹಂಚ್ಕೊತೀನಿ. ಒಂದನೇದಾಗಿ ಸ್ನೇಹಿತರೆ, ಈ ಒಂದು ಐತಿಹಾಸಿಕ ನಿರ್ಧಾರ, ಕ್ರಾಂತಿಕಾರಿ ನಿರ್ಧಾರ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಏನಿವತ್ತು ನಾವು ಜನಸಾಮಾನ್ಯರ ಬಗ್ಗೆ ಮಾತಾಡೋದಾದ್ರೆ ನಾವು ಆರ್ಥಿಕತೆನ ಮುಂದೆ ಮಾತಾಡೋಣ. ಜನಸಾಮಾನ್ಯರ ಅನುಕೂಲಕ್ಕೋಸ್ಕರ ಮಾಡಿರ್ತಕ್ಕಂಥ ಈ ಒಂದು ಐತಿಹಾಸಿಕ ನಿರ್ಧಾರ, ದಿನ ಬಳಕೆ ಆಗುವಂತ ವಸ್ತುಗಳು, ಅದು ಹಾಲಿರ್ಬೋದು, ಡೈರಿ ಪ್ರಾಡಕ್ಟ್ಸ್ ಇರ್ಬೋದು, ದಿನಸಿ ಪ್ರಾಡಕ್ಟ್ಗಳಿರ್ಬೋದು, ನಿಮ್ಮ ದಿನನಿತ್ಯ ಬಳಕೆ ಆಗ್ತಕ್ಕಂಥ ಬೆಣ್ಣೆ, ತುಪ್ಪ ಇರ್ಬೋದು, ಇದೆಲ್ಲ ಈ ಹಿಂದೆ ಏನು 18%, 25% ಇತ್ತು, ಅದನ್ನ ನೇರವಾಗಿ 5% ಇಳಿಸಿದ್ದಾರೆ. ಅದರಲ್ಲೂ ಕೂಡ ಹಾಲು ಮತ್ತೆ ಡೈರಿ ಪ್ರಾಡಕ್ಟ್ ಸಂಬಂಧಪಟ್ಟಂಗೆ ಅದನ್ನ ಶೂನ್ಯ ತೆರಿಗೆ ಅಂತ ಮಾಡಿದ್ದಾರೆ. ನಾವೆಲ್ಲರೂ ಇವತ್ತು ತುಂಬಾ ಗಮನಿಸಬೇಕಾದಂತ ವಿಷಯ ಏನು ಅಂದ್ರೆ, ಒಂದು, ಈ ದೇಶದ ಬಡವರು, ಮಧ್ಯಮ ವರ್ಗದವರು, ಅವರ ಜೀವನ ಅನುಕೂಲ ಆಗ್ಲಿ, ಸ್ಪೆಂಡಿಂಗ್ ನಾವೇನ್ ಖರೀದಿ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅದ್ಭುತವಾದ ನಿರ್ಧಾರ ಕೈಗೊಂಡಿದ್ದಾರೆ. ಎರಡನೇದು, ಎಲ್ಲಾ ವಲಯಗಳನ್ನು ನಾವೇನ್ ಇನ್ಕ್ಲೂಸಿವ್ ಗ್ರೋತ್, ಹೋಲಿಸ್ಟಿಕ್ ಗ್ರೋತ್ ಅಂತ ಕರಿತೇವೆ, ಎಲ್ಲಾ ವಲಯಗಳನ್ನು ಕವರ್ ಮಾಡಿದ್ದಾರೆ. ಅದು ಆರೋಗ್ಯ ಇರ್ಬೋದು, ಕೃಷಿ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಕೈಗಾರಿಕೆ ಇರ್ಬೋದು, ಪ್ರತಿಯೊಂದು ವಲಯವನ್ನು ಕವರ್ ಮಾಡಿ ಎಲ್ಲದರ ಟ್ಯಾಕ್ಸ್ ರೇಷನ್ ಏನಿದೆ ಅದನ್ನ ಸಿಂಪ್ಲಿಫೈಡ್ ಮಾಡಿ, ಸರಳ ಮಾಡಿ, ಇವತ್ತು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮನ GST 2.0 ನಮಗೆ ಕೊಟ್ಟಿದ್ದಾರೆ. ನಾವು ಸಾಕಷ್ಟು ಬಾರಿ ಹೇಳ್ತಿದ್ವಿ, ಇವಾಗ ನಾವು ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಏನು ಈ ಹಿಂದೆ 15%, 20% ಇತ್ತು, ಅದನ್ನ ಅವತ್ತು 12% ತಂದಿದ್ದಾರೆ. ಆರೋಗ್ಯ ವಲಯದಲ್ಲಿ ಏನು ನಮ್ಮ ಔಷಧಿಗಳು, ಜೀವ ಉಳಿಸಂತ ಔಷಧಿಗಳ ಮೇಲೆ ಶೂನ್ಯದ ತೆರಿಗೆ ತಂದಿದ್ದಾರೆ. ಇನ್ನು ಶೈಕ್ಷಣಿಕ ವರ್ಗದಲ್ಲಿ ನಾವೇನು ಮಕ್ಕಳಿಗೆ ದಿನನಿತ್ಯ ನೋಟ್ಬುಕ್, ಪೆನ್ಸಿಲ್ಗಳು, ಪೆನ್ಗಳು ಇದನ್ನ ತಗೋತೀವಿ, ಅದನ್ನು ಕೂಡ 5% ತಂದಿದ್ದಾರೆ. ಹೀಗಾಗಿ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಏನೋ ಒಂದು, ನಿನ್ನೆ ಮೋದಿ ಅವರು ಭಾಷಣ ಮಾಡ್ಬೇಕಾದ್ರೆ ಒಂದು ಹೊಸ ವರ್ಗನ ಪ್ರಸ್ತಾಪ ಮಾಡಿದ್ರು, ನಿಯೋ ಮಿಡಲ್ ಕ್ಲಾಸ್ ಅಂತ. 25 ಕೋಟಿ ಜನ ಇವತ್ತು ಪಾವರ್ಟಿ ಲೈನ್ ಇಂದ ಆಚೆ ಬಂದಿದ್ದಾರೆ. 25 ಕೋಟಿ ಜನ.
ನಾನು ನಮ್ಮ ವಿರೋಧಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿಕ್ ಬಯಸ್ತೇನೆ, ನೀವು ಇದನ್ನ ಕನ್ಸಲ್ಲೂ ಕೂಡ ಕಲ್ಪನೆ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಏನ್ ಮಾಡ್ತಾವ್ರೆ ಮೋದಿ ಅವರು, GST ತಂದ್ರು, ನೋಟ್ ಬ್ಯಾನ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಯಾಕೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅವತ್ತು ಅರ್ಥ ಆಗ್ಲಿಲ್ಲ. ಇವತ್ತು ಅರ್ಥ ಆದ್ರೂ ಒಪ್ಕೊಳಕ್ ನೀವು ರೆಡಿ ಇಲ್ಲ. ಇವತ್ತು GST 2.0 ಕಾರ್ಯರೂಪಕ್ಕೆ ತಂದ್ರು, ಇದೇ ಕಾಂಗ್ರೆಸ್ ಬೊಂಬಿ ಹೊಡ್ಕೊಂಡ್ರು. ಆದ್ರೆ GST ಕೌನ್ಸಿಲ್ ಅಲ್ಲಿ ಈ ರಾಜ್ಯದಿಂದ ಪ್ರತಿಯೊಂದು ರಾಜ್ಯದಿಂದ ಒಬ್ಬ ಪ್ರತಿನಿಧಿ ಇರ್ತಾನೆ. ನಮ್ಮ ರಾಜ್ಯದಿಂದ ಬಹುಶಃ ಕೃಷ್ಣ ಬೈರೇಗೌಡರು GST ಕೌನ್ಸಿಲ್ ಏನ್ 33 ಜನ ಕೌನ್ಸಿಲ್ ಮೆಂಬರ್ಗಳಿದ್ದಾರೆ, ಅದರಲ್ಲಿ ಕೃಷ್ಣ ಬೈರೇಗೌಡರು ಕೂಡ. ಆಮೇಲೆ ತುಂಬಾ ಮುಖ್ಯವಾದ ಗಮನಿಸಬೇಕಾಗಿರೋ ವಿಷಯ, ಎಲ್ಲಾರ ಅನುಮತಿ, ಎಲ್ಲಾರ ಅಪ್ರೂವಲ್ ಪಡೆದೇನೆ GST ಪಾಸ್ ಆಗೋದು ಕೌನ್ಸಿಲ್ ಮೀಟಿಂಗ್, ಒಬ್ಬ ಇಲ್ಲ ಅಂದ್ರೂ ಆಗಲ್ಲ. ಸೊ ಕೃಷ್ಣ ಬೈರೇಗೌಡರು ಕೂಡ ಅದನ್ನ ಒಪ್ಪಿದ್ದಾರೆ ಅಂತ ಆಯ್ತಲ್ಲ. ಒಬ್ಬ ವಿದ್ಯಾವಂತರಾಗಿ, ಒಬ್ಬ ವಿಷನರಿ ಆಗಿ ಕೃಷ್ಣ ಬೈರೇಗೌಡರು ಒಪ್ಪಿದ್ದಾರೆ ಅಂತ ನನ್ನ ಭಾವನೆ. ಇವತ್ತೇನ್ ಮಾಡಿದ್ರೆ, ನಾನು ಯಾಕೆ ಇದನ್ನ ಕ್ರಾಂತಿಕಾರಿ ಅಂತ ಹೇಳ್ತೀನಿ ಅಂದ್ರೆ, ಇದು ಬರೀ ಇವತ್ತು ಬೆಲೆ ಕಡಿಮೆ ಆಗ್ತಿದೆ, ಜನಸಾಮಾನ್ಯರಿಗೆ ಅನುಕೂಲ ಆಗ್ತಿದೆ, ಏನೋ ಒಂದು ನಿಯೋ ಮಿಡಲ್ ಕ್ಲಾಸ್ ಅಂತ ಒಂದು ಹೊಸ ವರ್ಗ ಸ್ಟಾರ್ಟ್ ಆಗಿದೆ, ಅದು ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ. ದಿನನಿತ್ಯ ನಾವೇನ್ ಖರೀದಿ ಮಾಡ್ತೀವಿ, ನಮ್ಮ ತಾಯಿಯಂದಿರು ಮನೆ ನಡೆಸಲಿಕ್ಕೆ ದಿನನಿತ್ಯ ಖರೀದಿ ಮಾಡೋದು ವಸ್ತುಗಳಲ್ಲಿ ಏನ್ ಕಮ್ಮಿ ಆಗಿದೆ. ಅದು ಬಿಟ್ಟು ಎಲ್ಲಾ ವಲಯಗಳಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ರೈತರು ಉಪಯೋಗಿಸ್ತಕ್ಕಂಥ ಯಂತ್ರಗಳು, ಕೃಷಿಗೆ ಉಪಯೋಗಿಸ್ತಕ್ಕಂಥ ಯಂತ್ರಗಳು ಏನ್ ಈ ಹಿಂದೆ 18-28% ಇತ್ತು, ಈಗ ಅದು 12-15% ಇಳಿಸಿದೆ. ಅನುಕೂಲ ಆಗಲಿ ಅಂತ ಬೀಜಗಳಿರ್ಬೋದು, ಗೊಬ್ಬರಗಳಿರ್ಬೋದು, ಪ್ರತಿಯೊಂದ್ರ ಮೇಲೆ ಬೆಲೆ ಕಮ್ಮಿ ಮಾಡಿದ್ದಾರೆ. ನಾನು ಆಗ್ಲೇ ನಿಮ್ಗೆ ಹೇಳ್ದಂಗೆ ಯಾಕೆ ಈ ಒಂದು ನಿರ್ಧಾರ ಕ್ರಾಂತಿಕಾರಿ ಅಂತ ಹೇಳ್ತೀನಿ ನಾನು ಅಂದ್ರೆ, ಈ ಹಿಂದೆ 2017 ಮೋದಿ ಅವರು ಡಿಮಾನಿಟೈಸೇಷನ್ ಮಾಡಿದ ನಂತರ, GST ತಂದ ನಂತರ ಏನ್ ಪ್ರಶ್ನೆ ಮಾಡೋದು ದೇಶಕ್ಕೆ ಏನಾಗ್ತಿದೆ ಅಂತ, ಅವತ್ತು 2017 ಸಂದರ್ಭದಲ್ಲಿ ಬರೀ 65 ಲಕ್ಷ ಇಂಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್ ಇದ್ರು ನಮಗೆ, ಏನು GST ಪಾಲುದಾರರು ಪಾವತಿ ಮಾಡ್ತಿರಲ್ಲ. ಇವತ್ತು ಅದು ಸರಿ ಸುಮಾರು 1,51,00,000 ಹೋಗಿದೆ. ಅಂದ್ರೆ 137% ಜಾಸ್ತಿ ಆಗಿದೆ. ಒಳ ಅರಿವು ಜಾಸ್ತಿ ಆಗಿಲ್ವಾ ನಮ್ಗೆ ಆರ್ಥಿಕತೆಗೆ? ಏನ್ ಈ ಹಿಂದೆ GST ಕಲೆಕ್ಟ್ ಆಗ್ತಿತ್ತಲ್ಲ, 2017-18 GST ಅನುಷ್ಠಾನಕ್ಕೆ ಬಂದ ನಂತರ 7 ಲಕ್ಷ ಕೋಟಿ ಚಿಲ್ಲರೆ, 7,19,000 ಕೋಟಿ ಚಿಲ್ಲರೆ ಪಾವತಿ ಆಗ್ತಾ ಇದೆ. ಇವತ್ತು ಅದೇ 22,10,00,000 ಕೋಟಿ ಪಾವತಿ ಆಗ್ತಾ ಇದೆ 2025ರಲ್ಲಿ. ಒಳ ಅರಿವು ಜಾಸ್ತಿ ಆಗಿಲ್ವಾ? ಜನಗಳು ಬಂದು ಟ್ಯಾಕ್ಸ್ ಕಟ್ತಿಲ್ವಾ? ಇಂಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್ ನಾನು ಹೇಳ್ತಾರೆ. ಈಗ ನಾನು ಈ ಒಂದು GST 2.0 ಇಂದ ಏನೇನೋ ಬೆಲೆ ಇಳಿಕೆ ಆಗಿರೋದು ಒಂದಾದ್ರೆ, ಫ್ಯೂಚರಿಸ್ಟಿಕ್ಲಿ ಮುಂದಾಲೋಚನೆ ಮಾಡಿ ನಾವು ಯೋಚನೆ ಮಾಡಿದ್ರೆ ಏನ್ ಅನುಕೂಲ ಆಗ್ತದೆ ನಮ್ಮ ದೇಶಕ್ಕೆ, ನಮ್ಮ ದೇಶನ ಆರ್ಥಿಕತೆಗೆ ಏನ್ ಅನುಕೂಲ ಆಗ್ತದೆ ಅಂತ. ಏನ್ ಇವತ್ತು ನಾವು ಬೆಲೆ ಕಮ್ಮಿ ಮಾಡಿದೀವಿ, ಅದರಿಂದ ನೇರವಾಗಿ ಸ್ಪೆಂಡಿಂಗ್ ಜಾಸ್ತಿ ಆಗಿದೆ. ಅಂದ್ರೆ ಖರೀದಿ ಮಾಡೋರು ಜಾಸ್ತಿ ಆಗಿದೆ. ಖರೀದಿ ಮಾಡೋರು ಜಾಸ್ತಿ ಆಗ್ತಿದ್ದಂಗೆನೆ ಬೇಡಿಕೆ ಜಾಸ್ತಿ ಆಗಿದೆ. ಸಹಜವಾಗಿ ಆಗ್ತಕ್ಕಂಥ ಪ್ರಕ್ರಿಯೆ. ಬೇಡಿಕೆ ಜಾಸ್ತಿ ಆಗ್ತಿದ್ದಂಗೆನೆ ಉತ್ಪಾದನೆ ಜಾಸ್ತಿ ಮಾಡ್ಲೇಬೇಕು. ನಾವು ಉತ್ಪಾದನೆ ಜಾಸ್ತಿ ಮಾಡ್ಬೇಕು ಅಂದ್ರೆ ಉದ್ಯೋಗ ಜಾಸ್ತಿ ಆಗಲ್ವಾ? ನಾವು ಉತ್ಪಾದನೆ ಜಾಸ್ತಿ ಮಾಡ್ಬೇಕು ಅಂದ್ರೆ ಜನಗಳು ಜಾಸ್ತಿ ಕೆಲಸ ಕೊಡಲ್ಲ. ಸೊ ಉತ್ಪಾದನೆ ಜಾಸ್ತಿ ಆಗ್ತಿದ್ದಂಗೆನೆ ಉದ್ಯೋಗ ಸೃಷ್ಟಿ ಆಗುತ್ತೆ. ಉದ್ಯೋಗ ಸೃಷ್ಟಿ ಆಗ್ತಿದ್ದಂಗೆನೆ ನಾವೇನು ಈ ತೆರಿಗೆ ಪಾವತಿದಾರರ ಸಂಖ್ಯೆನೂ ಜಾಸ್ತಿ ಆಟೋಮೆಟಿಕ್ ಆಗೇ ಆಗುತ್ತೆ. ಕೆಲ್ಸಕ್ಕೆ ಸೇರಾದ್ಮೇಲೆ, ಸಂಬಳ ಬಂದಾದ್ಮೇಲೆ ತೆರಿಗೆ ಪಾವತಿದಾರರು ಜಾಸ್ತಿ ಆಗೇ ಆಗುತ್ತೆ. ಹಣಕಾಸು ಗೌರ್ಮೆಂಟ್ಗೂ ಜಾಸ್ತಿ ಬಂದೇ ಬರ್ತದೆ. ಇದರಿಂದ ಈ ಮುಂದಿನ ದಿನಗಳಲ್ಲಿ ಇದೇ ಮಹಾನ್ ನಾಯಕರು ನಮ್ಮ ದೇಶ ಮುನ್ನಡೆಸೋದ ಸಂದರ್ಭದಲ್ಲಿ ತೆರಿಗೆನ ಇನ್ನೂ ಕಮ್ಮಿ ಮಾಡಬಹುದು. ಯಾವಾಗ ಈ ಟ್ಯಾಕ್ಸ್ ಪೇಯರ್ಸ್ ಜಾಸ್ತಿ ಆಗ್ತಾರೆ, ಒಳವರಿವು ಜಾಸ್ತಿ ಆಗ್ತದೆ, ನಮ್ಮೊಂದು ಉತ್ತೇಜನ ಮುಂದೆ ಇನ್ನೂ ಕಮ್ಮಿ ಮಾಡ್ಲಿಕ್ಕೆ. ಇನ್ನ ಈ ಎಕೋಸಿಸ್ಟಮ್ ನ ತಾವು ಅರ್ಥ ಮಾಡ್ಕೋಬೇಕು. ಈ ಒಂದು ಸೈಕಲ್ ಅಂತೀವಿ ನಾವು. ಏನೀಗ ಬೇಡಿಕೆ ಇದು ಬೆಲೆ ಏರಿಕೆ ಬೆಲೆ ಕಮ್ಮಿ ಆಗಿರೋದ್ರಿಂದ ಏನು ನಾವು ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ, ಕೊಳ್ಕಲ ಜಾಸ್ತಿ ಆಗುತ್ತೆ. ಅದರಿಂದ ನೇರವಾಗಿ ಉತ್ಪಾದನೆ ಜಾಸ್ತಿ ಮಾಡಬೇಕು. ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂದ್ರೆ ನೀವು ಉದ್ಯೋಗ ಸೃಷ್ಟಿ ಮಾಡಬೇಕು. ಉದ್ಯೋಗ ಸೃಷ್ಟಿ ಮಾಡಿದ ನಂತರ ಟ್ಯಾಕ್ಸ್ ಪಾವತಿದಾರರು ಜಾಸ್ತಿ ಆಗ್ತಾರೆ. ಅದೇ ರೀತಿ ತಿರ್ಗಾ ಕೆಲಸ ಆದಷ್ಟು, ದುಡ್ಡು ಬಂದಷ್ಟು ಸ್ಪೆಂಡಿಂಗ್ ತಿರ್ಗಾ ಜಾಸ್ತಿ ಆಗುತ್ತೆ. ಈ ಒಂದು ಈಕೋಸಿಸ್ಟಮ್ ನ ಮೋದಿ ಅವರು ತುಂಬಾ, ಹಾಗೂ ವಿಪ್ಸ್ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ತುಂಬಾ ಕ್ರಾಂತಿಕಾರಿಯಾಗಿ ಯೋಚನೆ ಮಾಡಿ ಈ ಒಂದು ನಿರ್ಧಾರ ತಂದಿದ್ದಾರೆ. ಇದು ಬರೀ ಇವತ್ತಿನ ಇದಲ್ಲ, ಇನ್ನು ಮುಂದೆ 20 ವರ್ಷ, 30 ವರ್ಷ, 50 ವರ್ಷದಲ್ಲಿ ನಾನು ಏನ್ ಈ ಈಕೋಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೇನೆ, ಈ ಈಕೋಸಿಸ್ಟಮ್ ಒಂದು ಸೈಕಲ್ ಆಗುತ್ತೆ. ಈ ಸೈಕಲ್ ಹಂಗೇ ಬರ್ತಾ ಇರ್ತದೆ. ನೀವೆಲ್ಲಿ ಬೇಡಿಕೆ ಜಾಸ್ತಿ ಆಗುತ್ತೆ, ಉತ್ಪಾದನೆ ಜಾಸ್ತಿ ಮಾಡಬೇಕು, ಕೆಲಸ ಜಾಸ್ತಿ ಕೊಡಬೇಕು.
ಅದರಿಂದ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಜಾಸ್ತಿ ಆಗ್ತಾರೆ, ಟ್ಯಾಕ್ಸ್ ಪೇಯರ್ ಜಾಸ್ತಿ ಆಗ್ತಂಗೆ ತಿರ್ಗಾ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ. ಇದೊಂದು ಸೈಕಲ್ ಇದೆ. ಸೊ ಇಂಥ ಅದ್ಭುತವಾದ ಮುಂದಾಲೋಚನೆ ಇಟ್ಕೊಂಡು ದೇಶನ ನಾವಿವತ್ತು ಪ್ರಪಂಚದಲ್ಲಿ ನೋಡ್ತಾ ಇದೀವಿ ಏನ್ ನಡೀತಿದೆ ಅಂತ. ನಿನ್ನೆ ಮೋದಿ ಅವರು ಒತ್ತಿ ಹೇಳಿದ್ರು, ನಾವು ಭಾರತೀಯರಾಗಿರ್ಬೇಕು, ನಾವು ಸ್ವದೇಶಿ ವಸ್ತುಗಳನ್ನೇ ಕೊಂಡ್ಕೋಬೇಕು. ಯಾಕೆ ನಾವು ಸ್ವದೇಶಿ ವಸ್ತುಗಳನ್ನೇ ಕೊಂಡ್ಕೋಬೇಕು? ಇವತ್ತಿರ್ತಕ್ಕಂಥ ಕಾಂಪಿಟೇಷನ್ ಇದೆ ಜಗತ್ತಲ್ಲಿ, ಇವತ್ತಿರ್ತಕ್ಕಂಥ ಕಾಂಪಿಟೇಷನ್ ಪ್ರತಿಯೊಬ್ರು ನಮ್ಮನ್ನ ತುಳಿಯಕ್ಕೆ ನೋಡ್ತಾ ಇರೋದು. ಪ್ರತಿಯೊಬ್ರು ತುಂಬಾ ಸ್ಪಷ್ಟವಾಗಿ ಮೋದಿ ಅವರು ಹೇಳಿದ್ರು, ನಾವು ಯಾವ್ರ ಮೇಲೆ, ಯಾವ ದೇಶದ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ನಾವು ಸ್ವಾವಲಂಬಿಗಳಾಗಿರ್ಬೇಕು. ನಾವೊಬ್ಬ ಹೆಮ್ಮೆಯ ಭಾರತೀಯನಾಗಿ ಸ್ವದೇಶಿ ವಸ್ತುಗಳನ್ನೇ ಖರೀದಿಸ್ಬೇಕು. ನಮ್ಮೆಲ್ಲ ಅಂಗಡಿಗಳಲ್ಲೂ ಬರೀ ಸ್ವದೇಶಿ ವಸ್ತುಗಳೇ ಇರಬೇಕು. ನಾವು ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಬೇಕು ಅಂತ ಯಾಕೆ ಒತ್ತಿ ಹೇಳ್ತೀವಿ ಅಂದ್ರೆ, ಈ ಒಂದು ಈಕೋ ಸಿಸ್ಟಮ್ ಚೆನ್ನಾಗಿ ನಡಿಬೇಕು ಅಂದ್ರೆ, ಈ ಒಂದು ಈಕೋ ಸಿಸ್ಟಮ್ ಇನ್ನು 16 ವರ್ಷ 106 ವರ್ಷ ಭಾರತೀಯ ಆರ್ಥಿಕತೆನ ಮೇಲ್ ತರಬೇಕು ಅಂದ್ರೆ, ನಾವು ಸ್ವದೇಶಿಗಳಾಗಿ ನಮ್ಮ ಸ್ವದೇಶಿ ವಸ್ತುಗಳನ್ನ ಖರೀದಿ ಮಾಡಿ, ಸ್ವದೇಶಿ ಉತ್ಪಾದನೆ ಜಾಸ್ತಿ ಮಾಡಿ, ಉದ್ಯೋಗ ಜಾಸ್ತಿ ಮಾಡಿ, ಸ್ಪೆಂಡಿಂಗ್ ಜಾಸ್ತಿ ಮಾಡಿ, ನಾವೆಲ್ಲ ಭಾರತೀಯರಾಗಿ ಇದು ನಮ್ಮ ಒಂದು ಕರ್ತವ್ಯ, ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಒಂದು GST 2.0 ಅಂತ ಏನೋ ಒಂದು ಅದ್ಭುತವಾದ ಕ್ರಾಂತಿಕಾರಿಯಾದಂಥ ನಿರ್ಣಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೂ ನಮ್ಮ ಹಣಕಾಸು ಸಚಿವೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ರಾಮನಗರದ ಜನತೆಯ ಪರವಾಗಿ, ರಾಮನಗರ ಬಿಜೆಪಿ ವತಿಯಿಂದ ಹಾಗೂ ಈ ರಾಜ್ಯ, ಈ ರಾಷ್ಟ್ರದ ಎಲ್ಲರ ಪರವಾಗಿ ನಾವೆಲ್ಲರೂ ಒಂದ್ಸಲಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ನನ್ನ ಭಾವನೆ.